ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಾವು ಸಿವಿಲ್ ಪ್ರೊಸೀಜರ್ ಕೋಡ್ನ ಶೆಡ್ಯೂಲ್ 1 ನಲ್ಲಿ ಬರುವ ಆರ್ಡರ್ 8 ಅನ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ನಾವು ಆರ್ಡರ್ 8 ನಲ್ಲಿ ಬರುವ 5 ರೂಲ್ಸ್ಗಳನ್ನು ನಾವು ಪಾರ್ಟ್ 1 ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಉಳಿದ ರೂಲ್ಸ್ಗಳನ್ನು ಈ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ರೂಲ್ 6ನ ಪ್ರಕಾರ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಸೆಟ್ ಆಫ್ಗೆ ಸಂಬಂಧಪಟ್ಟ ಪರ್ಟಿಕ್ಯುಲರ್ಸ್ಗಳನ್ನು ಕೊಡಬೇಕಾಗುತ್ತೆ. ಅದರ ಕೊಡೋದರ ಬಗ್ಗೆ ಕುರಿತು ಇದು ಪ್ರೊವಿಷನ್ಸ್ಗಳನ್ನು ಹೊಂದಿದೆ. ರೂಲ್ 6ರ ಸಬ್ ರೂಲ್ 1ರ ಪ್ರಕಾರ ಮನಿ ರಿಕವರಿಗೆ ಸಂಬಂಧಪಟ್ಟ ಶೂಟ್ನಲ್ಲಿ ಡಿಫೆಂಡೆಂಟ್ ಪ್ಲೇಂಟಿಫ್ಸ್ನ ಡಿಮ್ಯಾಂಡ್ಗೆ ಅಗೇನೆಸ್ಟ್ ಆಗಿ ಸೆಟ್ ಆಫ್ ಅನ್ನ ಕ್ಲೇಮ್ ಮಾಡಬೇಕು ಅಂದಾಗ ಲೀಗಲ್ ಆಗಿ ರಿಕವರಿ ಮಾಡಿಕೊಳ್ಳುವಂತಹ ಒಂದು ಅಸರ್ಟೈನ್ಡ್ ಸಮ್ ಆಫ್ ದ ಮನಿ, ಅಂದರೆ ನಿಖರವಾಗಿ ಹಣದ ಮೊತ್ತವನ್ನು ಆತ ಪ್ಲೇಂಟಿಫ್ನಿಂದ ಕ್ಲೇಮ್ ಮಾಡಬೇಕು. ಮತ್ತು ಆತ ಕ್ಲೇಮ್ ಮಾಡುವಂತಹ ಏನು ಮೊತ್ತ ಇರುತ್ತಲ್ಲ, ಅದು ಯಾವ ಕೋರ್ಟ್ನಲ್ಲಿ ಆತ ಸೆಟ್ ಆಫ್ ಅನ್ನ ಕ್ಲೇಮ್ ಮಾಡ್ತಾ ಇದ್ದಾನೋ ಆ ಕೋರ್ಟ್ ಆ ಒಂದು ಪೆಕ್ಯುನಿಯರಿ ಜುರಿಸ್ಡಿಕ್ಷನ್ ಅನ್ನ ಹೊಂದಿರಬೇಕು. ಹೀಗೆ ಡಿಫೆಂಡೆಂಟ್ ತನ್ನ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಸೆಟ್ ಆಫ್ ಅನ್ನ ಕ್ಲೇಮ್ ಮಾಡಿದಾಗ ಆತನ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಕೂಡ ಪ್ಲೇಂಟಿಫ್ನ ಶೂಟ್ನ ರೀತಿಯಲ್ಲಿಯೇ ಕ್ಯಾರೆಕ್ಟರ್ ಅನ್ನ ಹೊಂದಿದ ಹಾಗೆ ಆಗುತ್ತೆ. ಡಿಫೆಂಡೆಂಟ್ ಆದವನು ಶೂಟ್ನ ಏನು ಫಸ್ಟ್ ಹಿಯರಿಂಗ್ ಇರುತ್ತಲ್ಲ ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಏನು ಪ್ರೆಸೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಸಾಲಕ್ಕೆ ಸಂಬಂಧಪಟ್ಟಂತೆ ಸೆಟ್ ಆಫ್ನ ಒಂದು ಪರ್ಟಿಕ್ಯುಲರ್ಸ್ಗಳನ್ನು ಆ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಕೊಡಬೇಕಾಗತ್ತೆ, ಅಂದರೆ ಬರಿಬೇಕಾಗತ್ತೆ. ಆಮೇಲೆ ಫಸ್ಟ್ ಹಿಯರಿಂಗ್ ಆದ ನಂತರ ಕೋರ್ಟ್ನ ಪರ್ಮಿಷನ್ ಇರಲಾರದೆ ಯಾವುದೇ ರೀತಿಯಲ್ಲಿ ಸೆಟ್ ಆಫ್ ಕ್ಲೇಮ್ ಮಾಡೋ ಹಾಗಿಲ್ಲ. ಸಬ್ ರೂಲ್ 2ರ ಪ್ರಕಾರ ಹೀಗೆ ಸೆಟ್ ಆಫ್ ಕ್ಲೇಮ್ ಮಾಡಿದ ಅದರ ನಂತರ ಅದರ ಎಫೆಕ್ಟ್ ಹೇಗೆ ಇರುತ್ತಂದರೆ, ಡಿಫೆಂಡೆಂಟ್ ಆದವನು ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಸೆಟ್ ಆಫ್ ಅನ್ನ ಕ್ಲೇಮ್ ಮಾಡಿದ್ರೆ ಅದರ ಎಫೆಕ್ಟ್ ಏನು ಪ್ಲೇಂಟನ್ನು ಫೈಲ್ ಮಾಡಿದ ಹಾಗೆ ಇರುತ್ತೋ ಆ ರೀತಿಯಲ್ಲಿಯೇ ಇರುತ್ತೆ. ಅದನ್ನು ಕ್ರಾಸ್ ಶೂಟ್ ಅಂತೇಳಿ ಕರೆಯಲಾಗುತ್ತೆ. ಒಂದು ಕ್ರಾಸ್ ಶೂಟ್ನ ಆಧಾರದ ಮೇಲೆ ಕೋರ್ಟ್ ಒಂದು ಫೈನಲ್ ಜಜ್ಮೆಂಟ್ ಅನ್ನ, ಅಂದ್ರೆ ಆ ಎರಡು ಕಡೆಯ ಕ್ಲೇಮ್ಗಳ ಆಧಾರದ ಮೇಲೆ, ಒರಿಜಿನಲ್ ಕ್ಲೇಮ್ಗಳ ಆಧಾರದ ಮೇಲೆ ಫೈನಲ್ ಜಜ್ಮೆಂಟ್ ಅನ್ನ ಆ ಕೋರ್ಟ್ ಪ್ರೊನೌನ್ಸ್ ಮಾಡಬಹುದು. ಈ ತರ ಕೊಟ್ಟಂತಹ ಜಜ್ಮೆಂಟ್ ಯಾವುದೇ ರೀತಿಯಲ್ಲಿ ಲಯನ್ ಅಮೌಂಟ್ ಇರುತ್ತಲ್ಲ ಅದನ್ನ ಎಫೆಕ್ಟ್ ಮಾಡೋದಿಲ್ಲ. ಯಾವುದೇ ಪ್ಲೀಡರ್ಗೆ ಯಾವ ಒಂದು ಬಾಕಿ ಹಣವು ಬರಬೇಕಾಗಿತ್ತೋ ಆ ಒಂದು ಹಣದ ಮೊತ್ತವನ್ನ ಡಿಕ್ರಿಯಲ್ಲಿ, ಅಂದರೆ ಫೈನಲ್ ಜಜ್ಮೆಂಟ್ನಲ್ಲಿ ಹೇಳಲಾಗುತ್ತೆ, ಪ್ರೊನೌನ್ಸ್ ಮಾಡಲಾಗುತ್ತೆ. ಸಬ್ ರೂಲ್ 3ನ ಪ್ರಕಾರ ಡಿಫೆಂಡೆಂಟ್ ಆದವನು ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಏನಾದರೂ ಸೆಟ್ ಆಫ್ ಅನ್ನ ಕ್ಲೇಮ್ ಮಾಡ್ತಾ ಇದ್ರೆ ಆ ಸೆಟಪ್ ಅನ್ನ ಒಳಗೊಂಡಂತಹ ರಿಟರ್ನ್ ಸ್ಟೇಟ್ಮೆಂಟ್ ಕೂಡ ನಾರ್ಮಲ್ ರಿಟರ್ನ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತಹ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಅಂದರೆ ಆ ರೂಲ್ಸ್ಗಳ ಆಧಾರದ ಮೇಲೆ ಆ ಒಂದು ಸೆಟಪ್ ಅನ್ನು ಒಳಗೊಂಡಿರುವಂತಹ ರಿಟರ್ನ್ ಸ್ಟೇಟ್ಮೆಂಟನ್ನು ಕೋರ್ಟ್ಗೆ ಸಲ್ಲಿಸಬಹುದು. ಈ ಸೆಟ್ ಆಫ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಇಲ್ಲಿಸ್ಟ್ರೇಷನ್ಗಳಿವೆ, ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ಉದಾಹರಣೆ. ಈ ಉದಾಹರಣೆಯಲ್ಲಿ ಎ ಬಿಗೆ ಒಂದು 2,000 ರೂಪಾಯಿಯನ್ನ ಬೀಕ್ವಿತ್ ಅಂದರೆ ವಿಲ್ ಮಾಡಿ ಹೋಗ್ತಾನೆ. ಆತನಿಗೆ ಸೇರಬೇಕು ಅಂತ ವಿಲ್ ಮಾಡಿ ಹೋಗ್ತಾನೆ. ಆ ವಿಲ್ಗೆ ಸಿ ಅನ್ನ ಎಕ್ಸಿಕ್ಯೂಟರ್ ಆಗಿ ಮತ್ತು ರೆಸಿಡ್ಯುಯರಿ ಲಿಗೇಟಿ ಆಗಿ ಅಪಾಯಿಂಟ್ ಅನ್ನ ಮಾಡ್ತಾನೆ. ಇದಾದ ನಂತರ ಬಿ ಏನಾಗ್ತಾನೆ, ಸತ್ತೋಗ್ತಾನೆ ಮತ್ತು ಬಿನ ಒಂದು ಸ್ಥಾನವನ್ನ ತುಂಬುತ್ತಾನೆ. ಅಂತಂದ್ರೆ ಆತನ ಲೀಗಲ್ ಹಿಯರ್, ಆತನ ವಂಶಸ್ಥ ಆಗಿರ್ಬೋದು. ಬಿ ಬದಲಾಗಿ ಡಿನ ಒಂದು ಸ್ಥಾನವನ್ನ ತುಂಬುತ್ತಾನೆ. ಯಾವುದೋ ಒಂದು ಸಂದರ್ಭದಲ್ಲಿ ಸಿ ಡಿನ ಪರವಾಗಿ ಶ್ಯೂರಿಟಿಯಾಗಿ 1,000 ರೂಪೀಸನ್ನ ಪೇ ಮಾಡಿರ್ತಾನೆ. ಇದಾದ ನಂತರದಲ್ಲಿ ಡಿ ಸಿ ಅನ್ನ ಒಂದು ಲಿಗ್ಯಾಸಿಗೋಸ್ಕರ ಸಹಿ ಮಾಡ್ತಾನೆ. ಏನು ಎ ಬಿಗೆ 2,000 ರೂಪಾಯಿ ವಿಲ್ ಅನ್ನ ಮಾಡಿರ್ತಾನೆ, ಅದು ತನಗೆ ಸೇರಬೇಕು, ಆತ ಕೊಡ್ಲಿಲ್ಲ ಅಂತ ತಿಳ್ಕೊಂಡು ಆ ಸಿ ಅನ್ನ ಡಿ ಸಹಿ ಮಾಡ್ತಾನೆ. ಆಗ ಸಿ ಏನು ಡಿಗೆ 1,000 ರೂಪೀಸ್ ಶ್ಯೂರಿಟಿಯನ್ನು ಕೊಟ್ಟಿರ್ತಾನೆ, ಅದನ್ನು ಸೆಟ್ ಆಫ್ ಮಾಡೋದಕ್ಕೆ, ಕ್ಲೇಮ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ.
ಆಗ ಸಿ ಏನು ಕ್ಲೇಮ್ ಮಾಡ್ತಾ ಇದ್ದಾನಲ್ಲ ಅದು ಸೆಟ್ ಆಫ್ ಆಗತ್ತಾ ಆಗಲ್ವಾ ಅಂತೇಳಿ ಒಂದು ಪ್ರಶ್ನೆ. ಒಂದು ಉದಾಹರಣೆ ಪ್ರಕಾರ ಸಿ ಏನು ಡಿ ನ ಪರವಾಗಿ ಶ್ಯೂರಿಟಿ ₹1,000 ಪೇ ಮಾಡಿರ್ತಾನಲ್ಲ, ಅದು ಡಿ ಫೈಲ್ ಮಾಡಿದಂತಹ ಶೂಟ್ಗೆ ಪರ್ಯಾಯವಾಗಿ ಆತ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ. ಶ್ಯೂರಿಟಿಯಲ್ಲಿ ಕೊಟ್ಟಂತಹ ₹1,000 ಬೇರೆ ಶೂಟ್ ಆಗುತ್ತೆ ಮತ್ತು ಡಿ ಸಿ ಅಗೇನೆಸ್ಟ್ ಆಗಿ ಏನು ಶೂಟ್ ಫೈಲ್ ಮಾಡಿದ್ದಾನೆ ಅದೇ ಬೇರೆ ವಿಷಯಕ್ಕೆ ಸಂಬಂಧಪಟ್ಟದ್ದು. ಅದು ವಿಲ್ ಡೀಡ್ಗೆ ಸಂಬಂಧಪಟ್ಟದ್ದು, ಇದು ಶ್ಯೂರಿಟಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಸಿ ಆದವನು ಡಿ ನ ಶೂಟ್ನಲ್ಲಿ ಶ್ಯೂರಿಟಿ ಅಮೌಂಟನ್ನು ಸೆಟ್ ಆಫ್ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ. ಎರಡನೇ ಉದಾಹರಣೆ, ಎ ಬಿ ಇಂದ ಸಾಲವನ್ನು ಪಡ್ಕೊಂಡಿರ್ತಾನೆ, ಇನ್ನೂ ಸಾಲವನ್ನು ತೀರಿಸಿರಲ್ಲ. ಎ ಸತ್ತೋಗ್ತಾನೆ, ಆತ ಸಾಯೋ ಮುಂಚೆ ಯಾವುದೇ ರೀತಿಯ ವಿಲ್ಲನ್ನು ಬರೆದಿರಲ್ಲ. ಸೊ ಆ ಒಂದು ಸಂದರ್ಭವನ್ನು ಇಂಟೆಸ್ಟೇಟ್ ಅಂತ ಕರೆಯುತ್ತಾರೆ. ಅಂತಹ ಸಂದರ್ಭದಲ್ಲಿ ಎ ಸತ್ವದ ಮೇಲೆ ಏನ ಒಂದು ಆಸ್ತಿ ಏನಿರುತ್ತೆ ಅಲ್ಲ, ಪ್ರಾಪರ್ಟಿ ಏನಿರುತ್ತಲ್ಲ, ಅದರ ಒಂದು ಅಡ್ಮಿನಿಸ್ಟ್ರೇಷನ್ ಅಂದರೆ ಅದನ್ನು ಸಿ ತೆಗೆದುಕೊಳ್ತಾನೆ. ಮತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಸಿ ಇಂದ ಬಿ ಒಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿರ್ತಾನೆ. ಆಗ ಸಿ ಬಿಗೆ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿದ್ದಕ್ಕಾಗಿ ಅಮೌಂಟನ್ನು ಕೇಳಿದಾಗ, ಆಗ ಬಿ ಎ ನನ್ನ ಹತ್ತಿರ ಸಾಲವನ್ನು ತೆಗೆದುಕೊಂಡಿದ್ದ, ತೆಗೆದುಕೊಂಡಂಥ ಸಾಲ ಇಷ್ಟಿತ್ತು, ನಿನ್ನಿಂದ ಪರ್ಚೇಸ್ ಮಾಡಿದಂಥ ಪ್ರಾಪರ್ಟಿಯ ಅಮೌಂಟ್ ಕೂಡ ಇಷ್ಟೇ ಇದೆ, ಅದೆರಡನ್ನ ಸೆಟ್ ಆಫ್ ಮಾಡ್ಕೊ ಅಂತೇಳಿ ಬಿ ಸಿಗೆ ಹೇಳ್ತಾನೆ. ಈ ರೀತಿ ಸೆಟ್ ಆಫ್ ಆಗ್ಬೋದಾ ಅಂತೇಳಿ ಪ್ರಶ್ನೆ ಬಂದಾಗ ಇಲ್ಲಿ ಸೆಟ್ ಆಫ್ ಆಗೋದಿಲ್ಲ. ಬಿ ತನ್ನ ಸಾಲವನ್ನು ಬೇರೆ ಶೂಟ್ನ ಮುಖಾಂತರ ಆತ ಬಿ ಇಂದ ಪಡ್ಕೊಳ್ಬೇಕಾಗತ್ತೆ, ಸಿ ಇಂದ ಪಡ್ಕೊಳ್ಬೇಕಾಗತ್ತೆ. ಮತ್ತು ಬಿ ಸಿ ಇಂದ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋದ್ರಿಂದ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಅಮೌಂಟನ್ನು ಸಿಗೆ ಕೊಡಬೇಕಾಗತ್ತೆ. ಎರಡು ಬೇರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರೋದ್ರಿಂದ ಸೆಟ್ ಆಫ್ ಮಾಡೋದಕ್ಕೆ ಆಗೋದಿಲ್ಲ. ಮೂರನೇ ಉದಾಹರಣೆ ಪ್ರಕಾರ ಬಿಲ್ ಆಫ್ ಎಕ್ಸ್ಚೇಂಜ್ನ ಆಧಾರದ ಮೇಲೆ ಎ ಬಿ ಅನ್ನ ಸುಯಿ ಮಾಡ್ತಾನೆ. ನೆಕ್ಸ್ಟ್ ಬಿ ಎನ ಮೇಲೆ ಇನ್ನೊಂದು ರೀತಿಯಲ್ಲಿ ಸುಯಿ ಮಾಡ್ತಾನೆ. ಆ ಸುಯಿನಲ್ಲಿ ಆತ ಎ ನೆಗ್ಲೆಕ್ಟ್ ಮಾಡಿದ್ದಾನೆ, ನನಗೆ ಸರಿಯಾದ ಸಮಯಕ್ಕೆ ಗೂಡ್ಸ್ಗಳನ್ನು ಕೊಟ್ಟಿಲ್ಲ ಅಂಥೇಳಿ ಒಂದು ಶೂಟನ್ನು ಹಾಕಿರ್ತಾನೆ. ಈಗ ಆತ ನೆಗ್ಲೆಕ್ಟ್ ಮಾಡಿದ್ದು ಒಂದು ವಿಷಯ, ಮತ್ತೆ ಎ ಬಿನ ಮೇಲೆ ಬಿಲ್ ಆಫ್ ಎಕ್ಸ್ಚೇಂಜ್ ಆಗಿ ಸುಯಿ ಮಾಡಿದ್ದು ಬೇರೆ ವಿಷಯ. ಆ ಎರಡನ್ನ ಕೂಡ ಸೆಟ್ ಆಫ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಬಿ ಎನ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಲ್ಲ, ಅದರಲ್ಲಿ ಯಾವುದೇ ರೀತಿಯಲ್ಲಿ ಅಮೌಂಟ್ ಮೆನ್ಷನ್ ಆಗಿಲ್ಲ. ಆದರೆ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಎಕ್ಸಾಕ್ಟ್ ಆಗಿ ಅಮೌಂಟ್ ಇರುತ್ತೆ, ಆದ್ದರಿಂದ ಸೆಟ್ ಆಫ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿ ಎನ ಮೇಲೆ ಬೇರೆ ಶೂಟ್ ಹಾಕ್ಕೊಂಡು ಆತ ತನ್ನ ಕ್ಲೇಮನ್ನು ತಾನು ಮಾಡ್ಕೋಬಹುದು. ಅಂದರೆ ಒಂದು ಏನೇ ಸೆಟ್ ಆಫ್ ಕ್ಲೇಮ್ ಮಾಡಬೇಕು ಅಂದಾಗ ಅಲ್ಲೊಂದು ಅಸರ್ಟೈನ್ಡ್ ಸಮ್ ಆಫ್ ಮನಿ, ಅಂದರೆ ಒಂದು ಎಕ್ಸಾಕ್ಟ್ ಅಮೌಂಟ್ ಇರಬೇಕು. ಸುಮ್ಮನೆ ಸ್ಪೆಕ್ಯುಲೇಷನ್ ಆಧಾರದ ಮೇಲೆ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ. ಆಮೇಲೆ ನಾಲ್ಕನೇ ಉದಾಹರಣೆ, ಇಲ್ಲಿ ಎ ಬಿಗೆ ₹500 ಅದು ಬಿಲ್ ಆಫ್ ಎಕ್ಸ್ಚೇಂಜ್ನ ಆಧಾರದ ಮೇಲೆ ಸುಯಿ ಮಾಡ್ತಾನೆ. ಆದರೆ ಬಿ ಎನ ಅಗೇನೆಸ್ಟ್ ₹1,000ಗಾಗಿ ಜಜ್ಮೆಂಟ್ ಅನ್ನ ಅಂದರೆ ಹೊಂದಿರ್ತಾನೆ, ಅಂದರೆ ಆತ ಡಿಗ್ರಿ ಹೋಲ್ಡರ್ ಆಗಿರ್ತಾನೆ. ಸೊ ಇಂತಹ ಸಂದರ್ಭದಲ್ಲಿ ಎರಡೂ ಕ್ಲೇಮ್ಸ್ಗಳು ತುಂಬ ಡೆಫಿನೇಟ್ ಆಗಿದೆ ಮತ್ತು ಅಮೌಂಟ್ ಕೂಡ ಸೇಮ್ ಇರೋದ್ರಿಂದ ಸೆಟ್ ಆಫ್ ಕ್ಲೇಮ್ ಅನ್ನ ಮಾಡಬಹುದು. ಐದನೇ ಉದಾಹರಣೆ, ಟ್ರೆಸ್ಪಾಸ್ ಕಾರಣದಿಂದ ಎ ಬಿ ಅನ್ನ ಕಂಪನ್ಸೇಷನ್ಗಾಗಿ ಸುಯಿ ಮಾಡ್ತಾನೆ. ಈಗಾಗಲೇ ಬಿ ಹತ್ರ ಎನ ಅಗೇನೆಸ್ಟ್ ಆಗಿ ₹1,000ನ ಒಂದು ಪ್ರಾಮಿಸರಿ ನೋಟ್ ಇರುತ್ತೆ. ಆ ಟ್ರೆಸ್ಪಾಸ್ ಕಂಪನ್ಸೇಷನ್ ಅಮೌಂಟ್ ಕೂಡ ₹1,000 ಆಗುತ್ತೆ. ಆಗ ಎರಡು ಅಮೌಂಟ್ ಸೇಮ್ ಆಗಿರೋದ್ರಿಂದ ಮತ್ತು ಪೆಕ್ಯುನಿಯರಿ ಜುರಿಡಿಕ್ಷನ್ ಆಧಾರದ ಮೇಲೆ ಬಿ ಎನ ಅಗೇನೆಸ್ಟ್ ಸೆಟ್ ಆಫ್ ಕ್ಲೇಮ್ ಮಾಡಬಹುದು. ನೆಕ್ಸ್ಟ್ ಆರನೇ ಉದಾಹರಣೆ, ಎ ಮತ್ತು ಬಿ ಸಿ ಅನ್ನ ₹1,000ಗಾಗಿ ಸುಯಿ ಮಾಡ್ತಾರೆ. ಹೀಗಿದ್ದಾಗ ಸಿ ಕೇವಲ ಎನ ಜೊತೆ ಆ ಸಾಲಕ್ಕಾಗಿ ಸೆಟ್ ಆಫ್ ಅನ್ನ ಮಾಡ್ಕೊಳ್ಳೋ ಹಾಗಿಲ್ಲ. ಸಿ ಸೆಟ್ ಆಫ್ ಮಾಡ್ಕೊಳ್ಬೇಕಾದ್ರೆ ಎ ಮತ್ತು ಬಿ ಅನ್ನ ಇಬ್ಬರು ಕಡೆನೂ ಸೆಟ್ ಆಫ್ ಮಾಡ್ಕೊಳ್ಬೇಕು, ಯಾರೋ ಒಬ್ಬರ ಕಡೆ ಸೆಟ್ ಆಫ್ ಮಾಡ್ಕೊಳ್ಳೋ ಹಾಗಿಲ್ಲ. ನಂತರ ಇನ್ನೊಂದು ಉದಾಹರಣೆ ಪ್ರಕಾರ ಎ ಬಿ ಮತ್ತು ಸಿ ಇಬ್ಬರನ್ನು ಕೂಡ ₹1,000ಗಾಗಿ ಸುಯಿ ಮಾಡ್ತಾನೆ. ಹೀಗೆ ಇಬ್ಬರನ್ನು ಸುಯಿ ಮಾಡಿದಾಗ ಬಿ ಕೇವಲ ಎನ ಜೊತೆ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಇಬ್ಬರು ಸೇರಿಕೊಂಡು ಸೆಟಪ್ ಮಾಡ್ಕೊಳ್ಬೇಕು. ಇದೇ ಸೆಟ್ ಆಫ್ಗೆ ಸಂಬಂಧಪಟ್ಟಂತ ಇನ್ನೊಂದು ಕೊನೆಯ ಉದಾಹರಣೆ,
ಎ ಈ ಬಿ ಮತ್ತು ಸಿ ಎಸ್ಟಾಬ್ಲಿಷ್ ಮಾಡಿದಂತಹ ಪಾರ್ಟ್ನರ್ಶಿಪ್ ಫರ್ಮ್ನಿಂದ 1000 ರುಪೀಸನ್ನು ಸಾಲ ಪಡ್ಕೊಂಡಿರ್ತಾನೆ. ಇದಾದ ನಂತರ ಬಿ ಸತ್ತೋಗ್ತಾನೆ. ಆ ಪಾರ್ಟ್ನರ್ಶಿಪ್ ಫರ್ಮ್ ಏನಿರುತ್ತಲ್ಲ ಅದು ಇರೋದಿಲ್ಲ, ಸಿ ಒಬ್ಬನೇ ಉಳ್ಕೊಂಡಿರ್ತಾನೆ. ಆಗ ಸಿಗೆ 1000 ರುಪೀಸ್ ಅಂದರೆ ಸಿ ಏನ್ ಅಗೇನೆಸ್ಟ್ ಆಗಿ 1000 ರುಪೀಸ್ ಕ್ಲೇಮ್ ಅನ್ನ ಮಾಡ್ತಾನೆ. ಆದರೆ ಎ ಏನು ಮಾಡ್ತಾನೆ, 1500 ರುಪೀಸ್ ಸಿ ನನ್ನ ಹತ್ರ ಸಾಲ ತಗೊಂಡಿದ್ದಾನೆ, ಅದನ್ನು ಸೆಟ್ ಆಫ್ ಮಾಡ್ಕೊಳ್ಬೇಕು ಅಂತೇಳಿ ಆತ ಕ್ಲೇಮ್ ಮಾಡ್ತಾನೆ. ಇದರಲ್ಲಿ ಸಪ್ರೇಟ್ ಕ್ಯಾರೆಕ್ಟರ್ ಇದ್ರೂ ಕೂಡ ಕೋರ್ಟ್ ಡೆಫಿನೆಟ್ ಅಮೌಂಟ್ ಇರೋದ್ರಿಂದ ಯಾವುದೇ ಒಂದು ಅಮೌಂಟನ್ನು ಸೆಟ್ ಆಫ್ ಮಾಡ್ಬೋದು. 1000 ರುಪೀಸನ್ನು 1500 ಸೆಟ್ ಆಫ್ ಮಾಡ್ಬೋದು. ಸ್ನೇಹಿತರೆ, ಇದು ರೂಲ್ 6 ಕೇವಲ ಸೆಟ್ ಆಫ್ಗೆ ಸಂಬಂಧಪಟ್ಟದ್ದು. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೌಂಟರ್ ಕ್ಲೇಮ್ ಉಳಿದ ಒಂದು ರೂಲ್ಸ್ಗಳನ್ನು ಸ್ಟಡಿ ಮಾಡೋಣ, ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.